ನೋಡಿ, ಹೀರೆಕಾಯಿ ಪಲ್ಯ ಮಾಡಿದ್ದೆ, ತುಂಬ ರುಚಿಯಾಗಿರುತ್ತೆ. ಈ ಥರ ಮಾಡ್ಕೊಳ್ಳಿ. ಹೀರೆಕಾಯಿ ಹಣ್ಣು ಕಡಲೆ ಹಿಟ್ಟು ಹಾಕ್ಬಿಟ್ಟು ಈಸಿ, ರುಚಿ ಜಾಸ್ತಿ. ಇದಕ್ಕೋಸ್ಕರ ನಾನು ಎಳೆದಾಗಿರೋದು ಹೀರೆಕಾಯಿ ತಗೊಂಡಿದ್ದೀನಿ. ಇಲ್ಲಿ ನೋಡಿ ಎಷ್ಟು ಫ್ರೆಶ್ ಆಗಿದೆ. ಇದಕ್ಕೆ ಮೇಲೆ ಲೈನ್ ಇದೆ ನೋಡಿ, ಅದನ್ನ ಮಾತ್ರ ತೆಗೆದು ಬಿಡಬೇಕು. ಅದರಲ್ಲೂ ಚಟ್ನಿ ಮಾಡ್ಕೋಬೋದು, ತುಂಬ ರುಚಿಯಾಗಿರುತ್ತೆ. ಅದನ್ನೆಲ್ಲ ತೆಗೆದುಬಿಟ್ಟು ಸಣ್ಣಕ್ಕೆ ರೌಂಡ್ಗೆ ಹಚ್ಕೋಬೇಕು. ಈ ಥರ ರೌಂಡ್ಗೆ ಬಜ್ಜಿಗೆ ಹಚ್ಕೋತೀವಲ್ವ, ಆ ಥರ ಹಚ್ಕೊಂಡು ನೋಡಿ, ಈ ಥರ ಎಲ್ಲ ಹಚ್ಕೊಂಡ್ಬಿಡ್ಬೇಕು. ಇವಾಗ ಒಂದು ಬಟ್ಲು ತಗೊಂಡು ಕಡಲೆ ಹಿಟ್ಟು ಒಂದು ಹೀರೆಕಾಯಿಗೆ ಒಂದು 4 ಸ್ಪೂನಷ್ಟು ಕಡಲೆ ಹಿಟ್ಟು, ರುಚಿಗೆ ತಕ್ಕಷ್ಟು ಉಪ್ಪು, ಜೀರಿಗೆ ಪೌಡ್ರು, ಅಚ್ಕಾರದ ಪುಡಿ, ಧನಿಯಾ ಪೌಡ್ರು, ಅರಿಶಿನ ಸ್ವಲ್ಪ, ಇಷ್ಟನ್ನೂ ಹಾಕ್ಬಿಟ್ಟು ಬಜ್ಜಿ ಹಿಟ್ಟು ಕಲಿಸ್ಕೋತೀವಲ್ವ, ಅದಕ್ಕಿಂತ ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೋಬೇಕು ನೀರು ಹಾಕ್ಬಿಟ್ಟು. ನೋಡಿ, ಎಲ್ಲ ಮಿಕ್ಸ್ ಮಾಡಿಕೊಂಡು ನೀರು ಹಾಕ್ಬಿಟ್ಟು ಕಲಿಸ್ಕೋಬೇಕು. ಸ್ವಲ್ಪ ಗಟ್ಟಿನೇ ಇರಲಿ, ತುಂಬ ಬಜ್ಜಿ ಹಿಟ್ಟು ಅಷ್ಟು ಮೆತ್ತಗೆ ಬೇಡ, ಗಟ್ಟಿ ಇದ್ದರೆ ಸರಿ. ಇದರಲ್ಲಿ ಇವಾಗ ಕಲಿಸಿದ್ದೀವಲ್ವ, ಹೀರೆಕಾಯಿ ಎಲ್ಲ ಹಾಕ್ಬಿಟ್ಟು ಎಲ್ಲ ಮಿಕ್ಸ್ ಮಾಡ್ಕೋಬೇಕು. ಒಂದು ಹಬೆಗಿಡೋ ಪಾತ್ರೆ ತಗೊಂಡು ಅದಕ್ಕೆ ಎಣ್ಣೆ ಹಚ್ಕೊಂಡ್ಬಿಡ್ಬೇಕು. ಎಣ್ಣೆ ಹಚ್ಕೊಂಡು ಇದನ್ನೆಲ್ಲ ಮಿಕ್ಸ್ ಮಾಡಿರೋದು ಅದರಲ್ಲಿ ಜೋಡಿಸ್ಕೋಬೇಕು. ನೋಡಿ ಎಷ್ಟು ರುಚಿ ಇರುತ್ತೆ ಅಂದರೆ ಮಾಡ್ಕೊಂಡು ನೋಡಿ. ಇದನ್ನ ಸೀಮೆ ಬದನೆಕಾಯಿಗೂ ಮಾಡ್ಕೋಬೋದು, ಆಮೇಲೆ ಪಡವಲಕಾಯಿಗೂ ಮಾಡ್ಕೋಬೋದು, ಚೆನ್ನಾಗಿರುತ್ತೆ. ಈ ಥರ ನಾನು ಹಬೆಗಿಡೋಕೆ ಈ ಥರ ಬಾಣಲಿಲಿ ಇಟ್ಕೋತೀನಿ. ಇದನ್ನ ಹಬೆಗೆ ಮಾತ್ರ ಇಟ್ಕೊಂಡ್ಬಿಟ್ಟಿದ್ದೀನಿ. ಈ ತೂತಿನ ಪಾತ್ರೆಗೆ ಒಂದು ಸ್ಪೂನು ಎಣ್ಣೆ ಹಾಕ್ಬಿಟ್ಟು ಸುತ್ತಲೂ ಹಾಕ್ಬಿಟ್ಟು ಎಲ್ಲ ಮೆತ್ಕೊಳ್ತೀರ ಎಲ್ಲ ಒರೆಸ್ಬಿಟ್ಟು ಇಲ್ಲಿ ನೋಡಿ ಎಲ್ಲ ಈ ಥರ ಸ್ಪ್ರೆಡ್ ಮಾಡ್ಕೋಬೇಕು. ಹೀರೆಕಾಯಿ ಎಲ್ಲ ಒಂದ್ರ ಪಕ್ಕ ಒಂದಿಟ್ಟು ಒಂದು 8 ನಿಮಿಷ ಬೇಯಿಸ್ಕೊಂಡ್ರೆ ಹಬೆಯಲ್ಲಿ ಬೆಂದೋಗುತ್ತೆ. ಇವಾಗ ಅದಕ್ಕೆ ಒಗ್ಗರಣೆ ಹಾಕ್ಕೊಳ್ಳೋಣ. ಒಂದು ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ಸಾಸಿವೆ, ಒಂದು ಸ್ವಲ್ಪ ಜೀರಿಗೆ, ಎಳ್ಳು ಹಾಕ್ಕೋಬೇಕು, ಬಿಳಿ ಎಳ್ಳು. ಜೀರಿಗೆ ಇಷ್ಟ ಆದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಬೇಡ. ಇವಾಗ ಕರಿಬೇವು ಸಣ್ಣಗೆ ಹಚ್ಬಿಟ್ಟು ಹಾಕಿ, ಕೊತ್ತಂಬರಿ ಸೊಪ್ಪು, ಚಿಲ್ಲಿ ಫ್ಲೇಕ್ಸು, ಆಮೇಲೆ ಅಚ್ಕಾರದ ಪುಡಿ ಎಲ್ಲ ಹಾಕ್ಬೋದು. ನಾನು ಯಾವ್ದು ಇದೆಯೋ ಅದು ಹಾಕಿದ್ದೀನಿ, ಬಿಟ್ಟಿದ್ದೀನಿ. ಚಿಲ್ಲಿ ಫ್ಲೇಕ್ಸ್ ಇದ್ದರೂ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಇವಾಗೆಲ್ಲ ಹಾಕ್ಬಿಟ್ಟು ಈ ಬೆಂದಿರೋದನ್ನ ಇದರಲ್ಲಿ ತೆಗೆದು ಇದರಲ್ಲಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕು. ಎಳ್ಳು ಹಾಕೋದ್ರಿಂದ ತುಂಬ ರುಚಿ ಬರುತ್ತೆ. ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಇದು ಬರೀದು ತಿನ್ಬೋದು, ಈ ಬೇಳೆ ಸಾರಿಗೆಲ್ಲ ನೊಂಚ್ಕೊಂಡು ತಿನ್ಬೋದು. ಕೊತ್ತಂಬರಿ ಸೊಪ್ಪು ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಈ ಥರ ಎತ್ಕೊಂಡು ಸಾಯಂಕಾಲ ಸ್ನ್ಯಾಕ್ಸ್ ಆದರೂ ತಿನ್ಬೋದು. ಎಲ್ರಿಗೂ ಇಷ್ಟ ಆಗುತ್ತೆ, ಮಾಡ್ಕೊಂಡು ನೋಡಿ.